ಸಂಘದ ಒಡೆಯರಾಗಿರುವಂತಹ ಲಿಂಗಪ್ಪ ಬಾರ್ಕೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೈಯದ್ ಅನೀಫ್ ಸಾಬ್ ಮುಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು, ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ರಾಜಾ ಸಾಬ್ ಚೌಧರಿ, ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು. ಹಾಗೇನೆ ಯಂಕಪ್ಪ ದಾಸರ್ ಅವರ ಪರವಾಗಿ ಅವರ ಸುಧಾರಿಸಬೇಕು. ಹಾಗೇನೆ ಅಹಮದ್ ಸಾಬ್ ಉಗ್ರಾನ್ ಇವರ ಪರವಾಗಿ ಈರಪ್ಪ ಅಮರಾಪುರ್, ಹಾಗೇನೆ ಹುಸೇನ್ ಬಾಷಾ ಗ್ರಾಮ ಪಂಚಾಯತ್ ಸದಸ್ಯರು ಹಿರೇಗುಡ್ಡ, ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೇನೆ ಬಾಷಾ ಸಾಬ್ ಚಿಕ್ಕುಂಡ ನಿರ್ದೇಶಕರು PKPSSN ಸಾಲ್ಗುಂದ, ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ಅಧಿಕೃತವಾಗಿ ಉದ್ಘಾಟಿಸಲಾಗುತ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ಈ ನಾಟಕ ಯಶಸ್ಸನ್ನ ಕಾಣಲಿ ಅನ್ನುವಂತ ಆಶಾಭಾವನೆಯನ್ನ ವ್ಯಕ್ತಪಡಿಸುತ್ತಾ, ಹಾಗೆ ಈ ವೇದಿಕೆಯಲ್ಲಿ ಆಸೀನರಾಗಿ ನಿಜವಾಗಿ ಕೂಡ ಕರಿಯಪ್ಪ ಗಣಪತಿ, ನಿಂಗಪ್ಪ ತಹಸೀಲ್ದಾರ್ ಇವರೆಲ್ಲರೂ ಕೂಡ ನಿಜವಾಗಿ ನಾವು ಅತಿಥಿಗಳನ್ನ ಭೇಟಿಯಾಗುವಾಗ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲ ಅತಿಥಿಗಳ ಮನೆಗೆ ಹೋಗಿ ಇಲ್ಲಿಯವರೆಗೆ ಅತಿಥಿಗಳನ್ನ ಕರೆಸುವಂತ ಎಲ್ಲ ಜವಾಬ್ದಾರಿಯನ್ನ ಅವರು ತಗೊಂಡು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ ಕಾರಣ ಮತ್ತು ಎಲ್ಲ ಕಲಾವಿದರ ಪರವಾಗಿ ಊರಿನ ಉತ್ತಮವಾಗಿರುವಂತಹ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಸಹಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮವನ್ನ ನಿರ್ವಹಿಸಿದ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟಕರು ಮತ್ತು ಅಮರೇಶ್ವರ ನಾಟ್ಯ ಸಂಘದ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ಗುಡಿ ಖಾದ್ರಿ ಅವರಿಗೆ ನೂರ್ ಸಾಬ್ ಬೆನಕನಾಳ್ ಮತ್ತು ಪ್ರಭಾಕರ್ ತೆಲುಗು ಅವರು ಗೌರವ ಸನ್ಮಾನವನ್ನ ಮಾಡೋದಕ್ಕಾಗಿ ಆದರೂ ಕೂಡ ತಾವು ಬರ್ತೀರಿ ಅಂತ ಹೇಳಿ ಭಾವಿಸಿ ಈ ವೇದಿಕೆ ಬಸವರಾಜ್ ಕೆ ಮತ್ತು ಮಂಜುನಾಥ್ ಕುಂಬಾರ್, ಉಮೇಶ್ ಕೆಂಗಲ್ ಮತ್ತು ಮೈಬೂಬ್ ಸಾಬ್ ಮಂತ್ರಿ ಅವರಿಗೆ ಸತ್ತರ್ ಸಾಬ್ ಚಿಕ್ಕುಡ ಮತ್ತು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಲಾವಿದರಿಗೆ ಪ್ರೋತ್ಸಾಹ, ಅತಿಥಿಗಳಿಗೆ ಮನೆ ಮನೆಗೂ ಕೂಡ ಹೋಗುವುದರಲ್ಲಿ ತಮ್ಮ ಸನ್ಮಾನವನ್ನ ಮಾಡಬೇಕಾಗಿದೆ. ಜೊತೆಗೆ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಯಾರೋ ಅನ್ಯತಾ ಭಾವಿಸಲಾರದನ್ನ ತ್ವರಿತವಾಗಿ ಮಾಡಲಾಗ್ತಾ ಇದೆ. ಮಂಜುನಾಥ್ ಭೋವಿ ಅವರು, ಜಾಕೀರ್ ಹುಸೇನ್ ಅವರು, ಹಾಗೆ ಜಿಲಾನಿ ಸಾಬ್ ತುಮ್ಲಾ ಅವರು, ಜೊತೆಗೆ ಮಹಬೂಬ್ ಸಾಬ್ ಮಸೀದಿ, ಶಿವಜ್ಞಾನಪ್ಪ ದೇವರ ಮನೆ ಅವ್ರಿಗೂ ಕೂಡ ನಾಟಕದ ಎಲ್ಲ ಗಣ್ಯಮಾನ್ಯರೇ ಮತ್ತು ಸ್ನೇಹಿತರೇ, ವಾದ್ಯವೃಂದದವರೇ, ವೀಕ್ಷಕರೇ, ಈ ನಾಟಕದಾಗ ಮಾತಾಡೋಕ್ಕೆ ಸಮಯ ಇಲ್ಲ, ಯಾಕಂದ್ರೆ ಕಾತುರತೆ ಇರೋದು ಈಗಾಗಲೇ ಹೊತ್ತಾಗಿರೋದ್ರೆ ಎರಡೇ ಮಾತನ್ನು ಮುಗಿಸಬೇಕು. ಈ ಒಂದು ಪಾಂಡು ವಿಜಯ ಎಂಬ ಈ ಕರ್ನಾಟಕ ನಾಟಕ 24 ವರ್ಷ 25ನೇ ವರ್ಷದಾಗ ನಾವು ಈ ಸಾಲಂಗ ಗ್ರಾಮದಲ್ಲಿ ಆಡಗತ್ತೀವಿ. ಆದರೆ ಎಲ್ಲರ ಸಹಕಾರ, ವಾದ್ಯಗಳ ಸಹಕಾರ ಮತ್ತು ಕಲಾವಿದರು ಒಳ್ಳೆ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ. ಫಸ್ಟ್ ನಾಟಕ ಗೊತ್ತಾಗಿರುತ್ತೆ. ಈ ಒಂದು ನಾಟಕದ ಸನ್ನಿವೇಶದಲ್ಲಿ ಒಳಿತು ಯಾವುದು, ಕೆಟ್ಟದ್ದು ಯಾವುದು ಇವತ್ತು ಗೊತ್ತಿರಬೇಕು ನಿಮ್ಗೆ. ಪಾಂಡವರದ್ದು ಏನು, ಕೌರವರದ್ದು ಏನು, ಕೀಚಕರದ್ದು ಏನು, ಕೌರವರದಾಗ ದುಶ್ಯಾಸನ ಹೆಂಗೆ ಹತ್ಯೆ ಆಗ್ತಾನ, ಕೀಚಕ ಎರಸಲು ಹತ್ಯೆ ಆಗ್ತಾನ ಅಂದರೆ ಒಂದು ಸ್ತ್ರೀಯ ವ್ಯಾಮೋಹ ಇಟ್ಟುಕೊಂಡು ಹೋಗಿರ್ತಕ್ಕಂಥವ್ರು ನಾಶ ಆಗ್ತಾರೆ. ಅದಕ್ಕಾಗಿ ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಯುವಕರಿಗೆ ನಿಮ್ಮ ನಡೆನುಡಿಗಳನ್ನು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮಲ್ಲಿ ಅಳವಡಿಸಿಕೊಂಡು ಜೀವನ ಸಾಗಿಸಿದ ಒಳ್ಳೆಯ ಒಂದು ಕುಟುಂಬಸ್ಥರಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆಯಿಂದ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪಾಂಡು ವಿಜಯ ಅಂದರೆ ಧರ್ಮದ ಮೇಲೆ ಆ ಧರ್ಮದ ಮೇಲೆ ಧರ್ಮದ ವಿಜಯ. ಪಾಂಡು ವಿಜಯ ಅಂತ ನಾಟಕವನ್ನು ನೋಡಬೇಕು. ಇದರಲ್ಲಿ ಬರ್ತಕ್ಕಂಥ ಪಾತ್ರ ಒಂದು ಕೀಚಕರ ಪಾತ್ರವನ್ನು ಹೆಣ್ಣಿನ ಮೇಲೆ ವ್ಯವಹಾರಗೊಂಡು ತನ್ನ ಯಾವ ರೀತಿ ಒಂದು ಸನ್ನಿವೇಶ ಆದರೆ ಇನ್ನೊಂದು ಸನ್ನಿವೇಶದಲ್ಲಿ ಸ್ಪೇಟ್ ಮಾಡಿ ಯುದ್ಧಕ್ಕೆ ಬಲಿಯಾಗಿ ಪಾಂಡವರು ತಮ್ಮ ಹೆಂಡತಿಯನ್ನು ಯಾವ ರೀತಿ ಕರ್ತವ್ಯವನ್ನು ತೋರ್ತಾರೆ. ಅವೆಲ್ಲ ಅರ್ಥ ಮಾಡಿಕೊಂಡು ಇದೇ ಜೀವನ. ನನಗೆ ನಾಟಕ ಮಾತಾಡಬೇಕು ಎಲ್ಲರಿಗೂ
ಶ್ರೀ ಅಮರೇಶ್ವರ ನಾಟಕ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀನಿವಾಸ ಗುಡಿಯವರೇ ಹಾಗೂ ಅಧ್ಯಕ್ಷರಾದಂಥ ಈಶ್ವರ್ ಕಾಲೇಜರು ಹಾಗೂ ಸಾರ್ವಜನಿಕ ಗ್ರಾಮದ ಯಾವತ್ತೂ ಮುಖ್ಯ ಅತಿಥಿ ವರ್ಗದವರೇ ಮತ್ತು ಪ್ರೇಕ್ಷಕ ಬಂಧುಗಳೇ, ಇವತ್ತು ಈ ನಮ್ಮ ಸಾರ್ವಜನಿಕ ಗ್ರಾಮದಲ್ಲಿ ಪೌರಾಣಿಕ ನಾಟಕ ಆಡ್ತಿರೋದು ಸುಮಾರು 20 ವರ್ಷಗಳ ನಂತರ. ಯಾಕೆ ಇಷ್ಟು ಗ್ಯಾಪ್ ಆಗಿದ್ರೆ ಇದು ಗಂಡು ಕಲೆ, ಎಲ್ಲರೂ ಮಾಡ್ತಕ್ಕಂಥದ್ದಲ್ಲ. ಇದು ಮುಗುಳ ಗಡಿಸಿದ್ದರೆ ಮಾಡಬಹುದಿಲ್ಲ, ಸಾಮಾನ್ಯ ಮಂದಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇಷ್ಟು ದಿವಸ ಗ್ಯಾಪ್ ಆಗೈತೆ. ಆ ಗ್ಯಾಪ್ ನಾವು ತುಂಬಿಕೋಬೇಕಾದ್ರೆ ಪ್ರತಿಯೊಬ್ಬರು ಸರಿಯಾದ ಆಹಾರ ಊಟ ಮಾಡಬೇಕು, ದುಶ್ಚಟಗಳನ್ನು ಬಿಡಬೇಕು, ಪಾಲು ಪರಾಗ ಹಾಕೋದು ಬಿಡಬೇಕು, ಕುಡಿಯೋದು ಬಿಡಬೇಕು. ಅಂದ್ರೆ ಗಡಪ ಬರ್ತದೆ, ಇಂಥ ನಾಟಕ ಆಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಆಗೋದೇ ಇಲ್ಲ. ಸಾರ್ವಜನಿಕ ಗ್ರಾಮದಲ್ಲಿ ಆಗಿದೆ. ಮುಂದಿನ ವರ್ಷ ಇಂಥವು 2 ನಾಟಕಗಳು 2 ಸಂಘಗಳು ಆಗ್ಬೇಕಂದ್ರೆ ನೀವೆಲ್ಲ ಇಂಥ ತಯಾರಾಗಬೇಕಂತ ನಿಮ್ಮಲ್ಲಿ ಕಲ್ಪನೆಯಲ್ಲಿ ಕೇಳ್ಕೊಳ್ತೀನಿ. ಮತ್ತೇನಂತಂದ್ರೆ ಇಂದ ಈಗ 20 ವರ್ಷದಿಂದ ಸಂಘಾಣಿ ಕಲ್ಲಿದ್ದು ನಾವು ಕನಕ ಕೂತದೆ. ಸಂಘಾಣಿ ಕಲ್ಲಿದ್ದು ಬಂಡಿ ಇರಿಸಿದ್ದು, ಬಂಡಿ ಅವರು ಇಲ್ಲಿದ್ದಾರೆ. ಇವರು ಮೂರ್ತಿ ಚಿಕ್ಕದು, ಆದ ಕೀರ್ತಿ ಭಾಳ ಹೋದೈತಿ. 18ನೇ ವರ್ಷದಲ್ಲಿ ಅವಾಗ ಹಿಂದೆ ಕಬ್ಬಿನ ಕಾಲದಲ್ಲಿ ಕಬ್ಬಿನ ಒಂದು ಬಾಯಿಲಿದ್ದ ಹಾಲು ತರಕಾಗ ಒಂದು ಕೊಡ ಇರಬೇಕು. ಇವತ್ತಿನ ಪ್ಲಾಸ್ಟಿಕ್ ಕೊಡದಲ್ಲಿ 4 ಕೊಡ ನೀರು ತುಂಬಿದ್ರೆ ಅವೊಂದು ಕೊಡ ತುಂಬುತ್ತದೆ. ಅಂತ ಒಳಗೆ ಒಂದು ಕೊಡವನ್ನು ಬಾಯಿಲಿ ಎತ್ತಿದಂಥವ್ರು ಇವರು. ಈ ಒಂದು ಇದರಿಂದ ಇಂಥ ಒಂದು ಕ್ರೀಡೆ ಇವತ್ತು ಯಾರು ಮಾಡ್ತಾರೆ ಅಂತ ಕೊಡ ಮೆಚ್ಚಬೇಕಾದ್ರೆ 4 ಇಬ್ಬರು ಬೇಕೀಗ. ಕೈಯಲ್ಲಿ ಎತ್ಕೊಳ್ಳೋಕೆ 2 ಬೇಕು. ಅವರು ಹಲ್ಲಿಲಿ ಎತ್ತಿದ್ದಾರೆ. ಹಿಂದಕ್ಕೆ ಎಂಥ ಕ್ರೀಡೆ ಜೂಜಾಟ ಬೇಕು ಗಣಪನ ಅದನ್ನ ಅರಚಿಕೊಳ್ತಕ್ಕಂಥ ಶಕ್ತಿ ಬೇಕು. ಅಂಥ ಶಕ್ತಿ ಸಾಮರ್ಥ್ಯವನ್ನು ಆ ದೇವಿ ಅಂಬಾದೇವಿ ನಮ್ಮ ಗ್ರಾಮೀಣ ಯುವಕರಿಗೆ ಕೊಡಲಿ. ಗ್ರಾಮೀಣ ಯುವಕರು ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೀಲಿ ಅಂತ ಹೇಳಿ ನಿಮ್ಮ ಪಾದ ಚರಿತಾರ शुक्लांबरधरं श्रीविघ्नेश्वरं शुक्लांबरधरं श्रीविघ्नेश्वरं अम्बासुवर लंबोदरा शुक्लांबरधरं श्रीविघ्नेश्वरं अम्बासुवर लंबोदरा ಊರ ಬುಡ್ಡೆ ಕೊಲ್ಲಿದ್ದಂಗ ನಿನ್ನ ಮದುವೆ ಮುಂದೆ ಪಾಪ ಎಂತ ಚೀತ ಎದ್ದು ಒಂದು ಮಾತಾಡಪ್ಪ ಮಾವ. ದೇವಾ
ದೇವ ನಾವುದಾರೆಂದರೆ ಹುರುಕುಂದಿರನ ತಾತನ ಭಕ್ತನಾಗಿ ಗುರುವಿನ ಗುಲಾಮನಾಗಿ ತಂದೆ ತಾಯಿ ತಕ್ಕ ಮಗನಾಗಿ ನನ್ನನ್ನು ಸುಂದರ ಸಾರಥಿಯನ್ನು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮ ನಮಂಗಿದವ. ತಾವುದಾರು ದೇವ. ಭೂಪತಿ ಈ ಪೀಠವನ್ನು ಅಲಂಕರಿಸಲಿ ಜಾಗೃತಿ. ಸಮಸ್ತ ದೇವ ಓ ಬಾಲ ಬಾಲನೆ ಗೋಪಿ ಚರ ಚೋರನೆ ಅಂದವಾದ ಗೋಕುಲದ ಚಂದ ಭಿನ್ನವ ಧರಸೆ
ಬಿಟ್ಟ್ಯಾ? ಯಾವ್ದೋ ಹುಡುಗಿ ಕಂಡುಬಿಟ್ಟಾಳೆ ನೀವು ಪಾಪ, ಅದಕ್ಕೆ ಈ ಸಲ ಕಂಡು ನೀವ್ಯಾರ ಕಂಡುಬಿಟ್ರೆ ನಾವನ್ನ ಸುಳಿಸ್ಬಿಟ್ಟು ತಿಕ್ಕಿ ಅಂತ. ಉದ್ಘಟ ಪಟ ಕಾಶವು ಪಟ್ ಪಟ ಎಂದು ನಿಕಟ ನಿಲಯ
ಸ್ಥಾನ ಸೇರಿದೆ. ಸಪ್ತ ಕಡಲುಗಳ ಗರ್ಭ ಮರೆತು ಗರ್ಭಾಪಿದ ಸೋಪಿಪ ಜೀವನ ಪಡೆದಿದ್ದು ಎಲ್ಲ ಮನ್ನವ ಬೋಯೆಂದು ಹಬ್ಬರಿಸುವ ಎನ್ನ ಹಸ್ತ ಸಂಚಯಕ್ಕೆ ಭುವನ ವೀರರು ಎದೆಗೆದು ಸಚ್ಚೇತನದಿಂದ ಕರಗಿ ಹೊಂದಿ ಹೊಂದಿ ನನ್ನೋದರು ಎಲ್ಲ ಮನ್ನವ ಭುವನಿ ಎಂಗಕಾರಾಗ್ರದ್ದು ಕೋಲ್ ಮಿಂಚಿನಂತೆ ಒಳೆಯ ಕೊರೆಯ ರಭಸಕ್ಕೆ ಕಟ ಕಟನೆ ಪಡೆ ಕರಿದು ದರ್ಪತಿ ಬ್ರಹ್ಮಾಂಡವಂ ದಪ್ಪನು ಹಪ್ಪನು ನುಂಗು ಮಾಸಮಟ್ಟ ಎಲ್ಲ ಮನ್ನವ ದೇವ ಲಿಟಲ ತಟ ಘಟಿತ ಕರ ಸಂಪುಟ ದೊಳ್ಳಟ ನಾಟಿಸಿದ ಹುಕ್ಕಿನ ಗದಾರ್ದಾಂಡ ಹಂಪಿಡಿದು ಏವಕೂಟ ಪಂಪ ವಿರೂಪಾಕ್ಷರ ಹಡಿಗಳ ಸ್ಮರಿಸುತ್ತ ಕಡಿರಭಸದಿ ಬಂದ ದಿಟ್ಟ ಪರಾಕ್ರಮನನ್ನು ಧಾರೆಂದು ಮಾತನಾಡಿದವ ನೀಡಿದವನರೇ ನಾವುದಾರನ್ನು ಕೇಳಿದ್ಯಾ? ನೀರು ಹರಿಯುತ್ತಿರಬೇಕು, ಮನುಷ್ಯ ದುಡಿಯುತ್ತಿರಬೇಕು, ಸಂಗಿಗೆ ತಕ್ಕಂತೆ ತಾಳ ಇರಬೇಕು, ತಾಳಕ್ಕೆ ತಕ್ಕಂತೆ ಈ ಆಟ ಇರಬೇಕು. ಈ ಸಾಲುವಂದ ಗ್ರಾಮದಲ್ಲಿ ಈ ಸುಂದರವಾದ ಪಾಂಡುಜಯ ಅರ್ಥಾತ್ ಕೀಚಕನವರಿ ಎಂಬ ಬೈಯಾಗಿರಬೇಕು. ಸ್ವಾಮಿಗೆ ತಕ್ಕಂತೆ ಮಾತಾಡಿಸಲು ಈ ಸುಂದರ ಸಾರಥಿ ಇರಬೇಕು. ನಮ್ಮನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಮುಸುತೆಗೆ ಮಲ್ಲಮ್ಮತ್ತಿ ಹೌದಾರಂದರೆ ಒಂದ ಪಾಂಡವರ ರುಂಡಗಳ ಮರೆಗಡೆದು ಕಂಡಾಡುವ ಹರಿರಾಯರ ಗಂಡರನ್ನು ಅಕ್ಷೋಷಿಣಿ ವೀರಾದಿ ವೀರರಿಗೆ ಗಂಡಲಕ್ಕೆ ಕಾಣವಾಗಿ ಮಸ್ತಕದ ಮಣಿ ಯೋಚಿಸ್ತಿಲ್ಲ ಕಾಂಡವ ಎನ್ನ ಕುಡಿ ಮೀಸೆಯಂ ಕಂಡು ಅಶ್ವಿನಿ ಪತ್ನಿ ಶಕ್ತಿ ಚಿತ್ತಿ ಎಂಬ ನಾಲ್ಕರ ಹಾಕ್ಯರು ಮಸ್ತಕವನ್ನಾಗಿ ನಿಂತಿರ್ಪರು ನೋಡಿದ್ಯಾ ನಿರ್ಮಲವಾದ ವಜ್ರಮಣಿ ನಿರ್ಮಿತ ಬ್ರಹ್ಮಾಂಡಗಳಿಂದ ನಿರ್ಮಿತ ಗೋಪುರಗಳಿಂದ ಶ್ರೀಮತ್ತೋತ್ತಮ ಲೋಕೋತ್ತಮ ಪ್ರಶಸ್ತ ವಸ್ತು ನಿಶ್ಚಲ ವಿಸ್ತಾರವಾದ ಆಸ್ತಿನವತಿ ಪಟ್ಟಣಕ್ಕೆ ಹರಸಲಾಗಿ ಅಂಗ ಭಂಗ ತಾಂಗ ತಾಮಿರ ಗೋರ ಗೋರ ಮಲಯ ಗುಜರಾತ್ ಮೊದಲಾದ ಚಪ್ಪನ್ನಾರು ದೇಶದ ರಾಜರು ಶಿಲೋಂಕಿತ ಸುರರಾಜಗುಡಿ ವಿದ್ರಾಮೃತ ಮುಖದ ತಟ ಘಟಿತ ಪಾದಾಂಬುಜ ಮಗ್ಗಜ ಗಾಂಭೀರ ಧೈರ್ಯವರ ಆಸ್ತಿನವತಿಗೆ ಪಟ್ಟದ ರಸನಾದ ಧೃತ ರಾಷ್ಟ್ರದ ಕದಿಯರಾದ ಗಾಂಧಾರಿ ದೇವಿ ಅಮ್ಮನವರ ಹಬ್ಬದಲ್ಲಿ ಗೆಲ್ಲಿದ್ರು ದುರ್ಯೋಧನ ಮಹಾರಾಜನೆಂದು ಭೂಮಿಗೆ ಜೈ ಧೈರ್ಯವನ್ನು ನಡೆಯಲಿ ಭಾರತಿ ಅಲ್ಲಿ ಕುಂತೂರವರು ಬಂಧಾರದಿಂದ ಕಂಗಳಿಸುವ ಈ ಸಲ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಇಂದಿನ ದಿವಸ ಧರ್ಮಜನ ಸಂಗಡ ಸುಖ ದುಃಖವನ್ನಾಡಿ ಅವರ ಸಿರಿ ಸಾಮ್ರಾಜ್ಯವನ್ನು ಪಾಂಡವರ ಐವರನ್ನು ಮತ್ತವರ ಪಟ್ಟದರಿಕೆಯ ದ್ರೌಪದಿಯನ್ನು ಮಗದಿಂದ ಗೆದ್ದುಕೊಂಡಿರುವುದು ಕಾರಣ ಪಾಂಡುಪುತ್ರರನ್ನು ಮತ್ತವರ ಸತಿಮಣಿಗಳಾದ ದ್ರೌಪದಿಯನ್ನು ನಮ್ಮ ಆಜ್ಞೆಯ ತಂದು ನಿಲ್ಲಿಸಬೇಕು. ಕಲಿ ಆದ ಕಲಿಕರಣಗಳನ್ನು ಜಾಗೃತಿಯಿಂದ ಬರ ಹೇಳುತ್ತಾರದೆ ಪೀಡೋನಲ ಕಲಿಸಿ ಜಾಗೃತಿ ಕರ್ಣ ಕಲಿಕರ್ಣ
ಕುಡಿ ಕುಡಿಕೆ ಎಂದು ಸಿಂಹನಾಟದಿಂದ ಪದವಿಯಂ ಬಿಡದಡಿಯುವ ಬೇರಿಯಂ ಜಗದ ಅಡಿ ಇಡುತ್ತ ಕುಡಿ ಮೀಸೆಯಂ ತೀಡುತ್ತ ಬಂದವರ ಮಂದ ಚಂದದಿ ಮಾತನಾಡಿಸುವ ಜಡದಯ್ಯ ಮನಜಮಣ ನೀನ ದಾರು ನಿನ್ನ ನಾಮಕ್ಕೆ ತವನಿ ಕಿಂಕರ ಓಹೋ ದೇವ ನಾವುದಾರೆಂದರೆ ಸುಂದರ ಸಾರಥಿ ಎಂದು ನನ್ನನ್ನು ಕರೆಯುತ್ತಾರೆ ಭೂಪತಿ. ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತ ಪೂರ್ತಿ. ಸಾರಥಿ ನಾವುದಾರೆಂದರೆ ತಾವುದಾರು ದೇವ ಅಕ್ಷಗಳ ದಕ್ಷ ಲಕ್ಷ್ಮಣರ ಲಕ್ಷ್ಮಿಯ ಕಾಳಜಿಯ ಸಹಸ್ರಾಕ್ಷ ಪಕ್ಷಧರ ಶಿಷ್ಯ ವಿಭ್ರಂಜಿತ ಇದ್ರಲ್ಲಿ ಸರಳ ಮೂರ್ತಿ ಆದ ಗುರುಕುಲ ಚಕ್ರವರ್ತಿ ಆದ ದುರ್ಯೋಧನ ಮಹಾರಾಜನಿಗೆ ಮಿತ್ರನಾಗಿ ಭಾತೃಗಳು ರಂಗನ ಶೃಂಗಾರವಾದ ಅಂಗ ದೇಶಕ್ಕೆ ರಾಜಪುಂಗವನಾಗಿ ಸುರಾಸು ಗುಣಗುಣ ಸಂಪ್ರದಾಯ ಕಲಿಕರಣ ಮಹಾರಾಜನಂದು ದಂಡಳ ಎಂದು ಜೈಬೇರಿ ಮಾಡಿದ್ದಾರೆ. ಕಲಿಕರ್ಣ ಮಹಾರಾಜರಿದ್ದಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದರು ದೇವ? ದಿವ್ಯ ಪ್ರಭಾವ ಭೂಪತಿ. ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದು ಏನು ದೇವ? ನನಗೆ ಪರಮ ಮಿತ್ರನಾದ ಕುರುವರ ತಕ್ಷಣ ಕರೆಸಲಾಗಿ ಪರಿಣಮಿಸಿದ್ದಾರೆ. ನಮ್ಮ ರಾಜನ ಭೂಪತಿ ನಿಮ್ಮ ಬಲಭಾಗದಲ್ಲಿ ಕುಳಿತಿರುವ ಜಾಗೃತಿ. ಹಸ್ತಿನವತಿ ಬೋಳಗಿಯಿಂದ ಐಶ್ವರ್ಯ ಮತ್ತು ಮೇಲಕ್ಕೆ ಕರ್ಣ ಭರಣ ಆಗೋದರಲ್ಲಿ ಶರಣೋಳ ದುರತೀರರಾದ ಕುರುಕುಲಾಗ್ರ ಕನ್ಯಾ ಆಗೋ ಕರ್ಣ ಆ ದುರತೀರರಾದ ಪಾಂಡವರ ಸಿರಿ ಸಾಮ್ರಾಜ್ಯ ದುತ್ತಮಕದಿಂದ ಸೂರ್ಯಗೊಂಡವ ಈ ಭೂಮಂಡಲದಲ್ಲಿ ನಿನಗೆ ಎದುರಾಗಿರುವರು ಅಹೋ ರಾಜೇಂದ್ರ ಅಹೋ ಕಲಿಕರ್ಣ ಭಾರತ ರಾಜ್ಯ ಪರಿಪಾಲಿಸಿ ನಿನ್ನ ಸಂಪದಕ್ಕೆ ಈಡಲ್ಲ ಕಂಡಿಯ ಮಂಡಲಾಧಿಪತಿ ವಿರಾಜಿಸಿದ ಆಗೋಚರ ದಂಕನಾದ ಕಲಿಕರ್ಣನ ಹೇ ಆಗುಲ್ಲ ಮನುಜರಾದ ಪಾಂಡವರ ಲಗಣಿಯಾದ ಪಾಂಚಾಲಿಯನ್ನು ದುತ್ತಮಕದಿಂದ ಗೆದ್ದರು. ಆ ಪಾಂಡವರನ್ನು ಕರೆಸು ಎನ್ನ ಚಾಕರಿಯಲ್ಲಿ ನಿಲ್ಲಿಸು. ಆ ಚಂಚಲಾಕ್ಷಿಯಾದ ಪಾಂಚಾಲಿಯನ್ನು ಕಿಂಚಿತ್ತಾದರೂ ಕರುಣೆ ತೋರದೆ ಈ ಸಮಾಂತರಕ್ಕೆ ಮುಡಿಪಿಡಿದು ಹಾಗೂ ಕಂಡಿಯ ಗಂಡುಗಲಿಯಾದ ಕಲಿಕರ್ಣ ನಿಲ್ಲಿಸೋ ಈ ರಾಜ್ಯಗಳ ಶಿಕ್ಷಣ ಗುರುಕುಲ ಗೌರವ ಮಹಾರಾಜ ಸಾಂದ್ರ ಗುಣ ತೇಜ ಮನಜರಾದ ಪಾಂಡವರ ನಿನ್ನ ಆಜ್ಞೆಯೊಳ ಬದ್ಧರಾಗಿ ಬಿಟ್ಟಿದ್ದರೆ ಸರಿ, ಇಲ್ಲವಾದರೆ ಆ ಕಡುಕುಳ್ಳರ ಪಿಡಿದು ತಂದು ನಮ್ಮ ಸಂಭ್ರಮದಿಂದ ಪರಿಶೋಧಿಸುವ ನಮ್ಮ ಕಚೇರಿ ಕಂಬಕ್ಕೆ ಕಟ್ಟಿಸುವ ಆಗೋ ರಾಜೇಂದ್ರ ಆಗೋ ಮಧುಶೇಖರ, ಇಲ್ಲವಾದರೆ ನಮ್ಮ ಅರಮನೆಯ ಮುಂಭಾಗದ ರಾಜ್ಯಗಳಲ್ಲ ಬಿದ್ದಿರುವ ಕಥೆಗಳ ಮೂರ್ತಿಗೆ ನಮ್ಮ ಮಿತ್ರನಾದ ಕಲಿಕರ್ಣನೇ ಆಗೋ ರಾಜ. ಆ ದುಷ್ಟಮತಿಯರ ಹಠ ಪಾಂಚಾಲಿಯು ಮಾಡಿದ ಅಪಮಾನ ತುಂಬಿದ ಸಭೆಯಲ್ಲಿ ರಾಜ್ಯ ಶ್ರೇಷ್ಠರ ಮುಂದೆ ಎಲ್ಲ ನೋಡಿ ಕೈ ಚಪ್ಪಲಿ ನಿಂತು ಅಯ್ಯೋ ಮಾಡಿದ ಅಪಮಾನಕ್ಕೆ ಪ್ರತಿಗಾಗಿ ಅಪಮಾನ ಮಾಡದಿದ್ದರೆ ಪಂತವುಳ್ಳ ಕವರು ನಮ್ಮ ನಾಮಯತಕ್ಕೆ ಇದಕ್ಕೆ ನಿನ್ನ ಆಲೋಚನೆ ಏನಿರುವ ಕಾರಣ ಧರ್ಮಜ ರೆಡಿಯಾಗಿರ್ಬೇಕು ಮತ್ತು ಭೀಮಾರ್ಜುನ ರೆಡಿಯಾಗಿರ್ಬೇಕು. ಆಹೋ ರಸಿಕ ಮನೋರಂಜಿತನಾದ ವಸುದೀಶನೇ ಆಹೋ ಕಲಿಕರ್ಣ ಆ ಶಶಿಮುಖ್ಯವಾದ ಪಾಂಚಾಲಿಯಂ ತೀರವದಿಂದ ಪಿಡಿದು ತಂದು ನಮ್ಮ ಅರಮನೆಯ ದಾಟುಗಳ ನಿಲ್ಲಿಸ ಇದಕ್ಕೆ ಪ್ರತಿ ಉತ್ತರ
ಚತ್ತಲ ಹೋಗಿದ್ದೆ. ಸದ್ಯಕ್ಕೆ ನಿನಗೆ ಬುದ್ಧಿ ಕಡಿಮೆ ಆದರೂ ಚಿಂತೆ ಇಲ್ಲ. ನಿನ್ನೆಯ ಗುಣ ಅತಿಶಯ ಕಂಡು ಬಂಧಿಸುವೆ. ಜಲ ಸಾರದೆ ಅಖಂಡಕ್ಕೂ ದಂಡ ಪ್ರಚಂಡ ರಾಧ ಪಾಂಡವರಲ್ಲಿಗೆ ಹೋಗಿ ಭೂಮಂಡಲಾದೇಶ್ವರನಾದ ಕೌರವೇಂದ್ರನು ನಿಮ್ಮನ್ನು ಕರೆಯುತ್ತಾನೆ ಎಂದು ಹೇಳಿ ಪಾಂಡವರನ್ನು ಕರೆದುಕೊಂಡು ಬರುವಂತನಾದ ತಾರದೆ ಕರೆದರೆ ಪಾಂಡವರನ್ನು ಜಾಸ್ತಿ ಇನ್ನಷ್ಟು ಬುದ್ಧಿ ರಕ್ಷ ದಯಾ ಸಮುದ್ರ ಶ್ರೀಮಾನ್ ಗೋಪಾಲನ ಪಾದವನ ಕರಣೆ ಎಂಬ ಅನರ್ಕ ಧರ್ಮಾದ ರತ್ನಗಳಿಂದ ಅಲಂಕೃತವಾದ ಮುಕಟಮಣಿ ಕರ್ಣಕುಂಡಲ ಪಾತ್ರ ದ್ವೈಕ್ಳ ಅರ ವಿರ ಒಳೆಗಳಿಂದ ಸೌಮ್ಯ ಕಾರಂಜಿ ತಡರ ನಿರ್ಮಲ ತುಳಸಿ ವನಮಾಲಯ ಧರಿಸಿ ಸಭಾನಿಕೇತನಕ್ಕೆ ದಿಗ್ವಿಜಯ ಕೊಟ್ಟು ಭೂಮಂಡಲ ಕುಟಿಲ ವರ್ಧನರಿಗೆಲ್ಲ ಶಿರೋಮಣಿಗಾರೆಂದು ಕೇಳುವ ನೀಡದವನಲ್ಲಿ ಸೇವಕಾದ್ರಮಣಿ ಧೀಮಣಿ ಜೀವ ನಾವುದಾರದು ಕೇಳಿದ್ಯಾ ಮಾಡಿ ಉಂಡರೆ ಮಂದಿ ಕಾಟ ಮನೆಯಲ್ಲಿದ್ದರೆ ಎಂಟ್ರು ಕಾಟ ಈ ಆಟಕ್ಕೆ ತಾಳಲ್ಲ ಆಟದ ಮೇಲೆ ಬಂದು ನಿಂತರೆ ಆ ಕಡೆ ಕಡೆ ಸಾಯ್ಕೊಂಬುದೇ ಬಲು ಕಾಟ ಈ ಕಾಟಕ್ಕೆ ತಾಳದ ಹೊಲಕ್ಕೆ ಹೋದರೆ ಅಲ್ಲಿ ಚುಕ್ಕಾಡಿದು ಬಲು ಕಾಟ ಆ ಕಾಟಕ್ಕೆ ತಾಳಲಾದ ತಮ್ಮನ್ನು ಉದ್ದೇಶಿಸಿ ಮಾತನಾಡಿಸುವ ನನ್ನನ್ನು ಸುಂದರ ಸಾರ್ಥ ಎಂದು ಕರೆಯುತ್ತಾರೆ ಭೂಪತಿ ಯಾತ್ನಗತೆ ಇರಮ್ಮತ್ತಿ ತಾವುದಾರ ದೇವ ಶ್ರೀಮತ್ ಅಖಿಲಮೈ ಮಂಡಲ ಯಮನ ಸುತನಾದ ಧೀರರತ್ನ ದೀಪ್ತಿ ಎಂದು ಹೇಳುವ ಕೋಟಿ ಸೂರ್ಯ ಪ್ರಕಾಶ ಶ್ರೀಕ
ಐದನೇ ನಾಮ ಧರ್ಮರಾಯನೆಂದು ಕರೀತಾರೆ ನನ್ನ ಭಾಗ್ಯದ ಶ್ರೀ ಸಂಪನ್ನ. ಆತ ಬೇಡಿ ತರಕ್ ಹೋಗಿನ ನೋಟಾರತೆ ಹಿಡಿದಿಲ್ಲ, ನನಗೆ ತಂದು ಕೊಟ್ಟಾರ. ಇಂಥ ಚಲುನೂರು ಸಿಗ್ತಾರೆ. ಧರ್ಮರಾಜರ ಥಾವಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದ್ರು ದೇವ? ಎಲ್ಲ ಸಾರಥಿ ಭೂಪತಿ ದೇವ ಬಿಟ್ಟು ಈ ಸುಂದರವಾದ ಸಮಾಂತರಕ್ಕೆ ಬಂದು ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಎಲ್ಲ ಸಾರಥಿ ಭೂಪತಿ ನಿನ್ನೆನ ದಿವಸ ಕೌರವರೊಡನೆ ಕಪಟ ಜೂಜವನ್ನಾಡಿ ಸಕಲ ಸಾಮ್ರಾಜ್ಯವನ್ನು ಮತ್ತು ಸತಿಮಣಿಯಾದ ದ್ರೌಪದಿಯನ್ನು ದೂತ್ಯ ಮುಖದಿಂದ ಜೂಜವನ್ನಾಡಿ ಸೋತಿರುವುದು. ಆದ ಕಾರಣ ಎನ್ನ ಅನುಜರೊಡನೆ ಸಮಾಲೋಚನೆ ಮಾಡಲು ಬರಣವಾಯ್ತು ಕಂಡಿಯ ಸಾರಥಿ. ನನ್ನ ತಮ್ಮಂದಿರಾದ ಭೀಮಾರ್ಜುನನ್ನು ಬರೆಯಲು ಜಾಗೃತಿ. ಭೂಪತಿ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ. ಸೈಲೆಂಟ್ ಆಗಿ ಮಾಡಿ. ಅಕ್ಕ ಹುಡುಗ ಕರ್ಕೊಂಡು ಕಲ್ಪು ಸಿಗಾಡ್ಬಿಟ್ಟಂಗಲ್ಲ ಕುಣಿತ ಬೇಸ್ ಕಲ್ತು ಬಿಟ್ಟಾನೆ ಇವತ್ತು. ಕನ್ಯೆ ತಗಿಲಿಕ್ಕೆ ಹೋಗಬೇಕಾದ ಕಣಿಗೆರಿಗೆ ಹೋಗಿ ಕನ್ಯೆ ನಿಶ್ಚಯ ಮಾಡಿಕೊಂಡು ಮೇಗಿನೂರಿಗೆ ಹೋಗಿ ಇಳೆ ಬಿಟ್ಟುಕೊಂಡು ಉಳ್ಳನೂರಿಗೆ ಹೋಗಿ ವೆಳ್ಳವನ್ನು ಕಳಿಸಿ ಬಂದವರಿಗೆ ಬಂದು ಬಳ್ಳಾರಿಗೆ ಬಂದು ಬಾಳೆ ಮಾಡಿಸಿಕೊಂಡು ತಾಳರಿಗೆ ಹೋಗಿ ತಾಳಿ ಕೆಟ್ಟಿಕೊಂಡು ಬಂದ ದಿಟ್ಟ ಸಾರದಿಂದ ಕರೆಯುತ್ತಾರೆ ಭೂಪತಿ. ಏನಂತ ತಮ್ಮ ನಾವೆಂಕಿತ ಪೂರ್ತಿ ತಾವುದಾರದೇವ ¡Vamos!
ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದ್ರು ದೇವ ದಿವ್ಯ ಬಾಂಧವ ಸುಂದರವಾದ ಸಮಬಂಧಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ಹಕ್ಕನ್ನು ಧರಿಸಿದ ಕಾರಣ ಮರಣವಾಯಿತು ಬೆನ್ನಿಯ ಸಾರಥಿ ನಮ್ಮ ಕುಳಿತು ಮುಗದಿ ಈ ಪೀಠವನ್ನು ಕಲಿಸಿ ಜಾಗೃತಿ ಪ್ರಸಿದ್ಧರಾದ ದೇವದತ್ತ ರಬ್ಬರಕ್ಕೆ ದೈತ್ಯರ ಮಾತೆ ವಿಜೃಂಭಿಸಿತು. ಆ ತುಳಿತ ವಿಕ್ರಮನ ರಥ ಜಾಗ್ರದೊಳು ಬೆರೆಯುವ ಹನುಮನಬ್ಬರಕ್ಕೆ ಬಲಗರ್ಭ ಇಂಥ ಕೋದಂಡ ವಿದ್ಯಾಶಾಲಿ ಮಹಾರಾಜನನ್ನು ಧಾರೆಂದು ಕೇಳುವ ನೀಡವೇ ನಾವುದಾರೆಂದರೆ ಸಿಟ್ಟಿನಲ್ಲಿ ದುರ್ವಾಸ, ತಾನೆಯಲ್ಲಿ ವೇದವಾಸ, ಕನಕದಲ್ಲಿ ಕವನದಲ್ಲಿ ಕನಕದಾಸ, ಭಕ್ತಿಯಲ್ಲಿ ಪುರಂದರವಾಸ. ಈ ಬೇಗಟಕ ಈ ಸಾರಥಿಗೆ ಒಂದು ದಾಸ. ನನ್ನನ್ನು ಸಾರಥಿ ಸಾರಥಿ ಅಂತ ಕರೆಯುತ್ತಾರೆ ಭೂಪತಿ. ಹೇಳಬೇಕು ತಮ್ಮ ಅಂಕಿತ ಪೂರ್ತಿ ಬೋಲಿರ ಸಾರಥಿ ಎಂಬ ಕೂಸೆ ಭೂಪತಿ ಈ ಎಲ್ಲರ ಸರಿಸಮನಾದ ವೈದಿಕರೆಲ್ಲವೆಂದು ಈಯದ ದೊಡೆಯಲ್ಲಿ ದಾಡುತ್ತಿರುವುದು ಒಂಟಿಗದ್ದರಿಗಾಸಿ ಎಲ್ಲ ಸರದಿ ಸಡಗರದಿಂದ ನಡೆಯುವುದಕ್ಕೆ ತೊಡರ್ಯಾರಲ್ಲವೆಂದು ಈ ಎಡ ಪರಿಗರ ದುಡಿಗರ ಗುಂಡಿಗೆ ಬಲ ಹುಟ್ಟಿಸಿದ ತಾಂಡವಾಡುವುದಕ್ಕೆ ಅಖಂಡ ಮರ್ಮಲಿತವರ ಗಂಡನೆಂದು ಬೆಂಡ ಮೂರ್ತಿಯಾಗಿ ಒದರಿಸಿದ ಮುತ್ತಿನ ಬೆಂಡಗಳೆಲ್ಲರ ಗಕ್ಕರಿ ಬಿರುದಾವುಗಳಿಂದ ಭದ್ರತರ ರೌದ್ರ ಔಷಧ ಶುದ್ಧವಾದ ಎಣ್ಣೆಯದ ಸನಾಮ ಅಂಕಿತವು ಶ್ರದ್ಧವಾಗಿ ಪೇಳುವನು ಶುದ್ಧ ಮನಸ್ಸನಾಗಿ ಕೇಳು. ಅದು ಹೇಳಿದ್ದೇನ ಎಲ್ಲ ಸಾರಥಿ ಭೂಪತಿ ಈ ಭೂಮಿಯನ್ನು ಬಿರ್ರಲೆ ಹಜ್ಜನ ಮಹಾರಾಜನಂದು ಈ ಭೂಮಿಯ ಬಿರ್ರಲೆ ದೇವೇಂದ್ರ ಸಾಧ್ಯ ಇನ್ನೇ ಭೂಪತಿ ಅರ್ಜುನ ಮಹಾರಾಜರು ತಾವಾದರೆ ಈ ಸಮಾಂತರಕ್ಕೆ ಬಂದ ತಾತ್ಪರ್ಯ ಏನೆಂದು ಕೇಳಿದನು ದೇವ ಭುಜ ಪ್ರಭಾವ. ಈ ಸುಂದರವಾದ ಸಮಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದು ಹೇಳಿದ ನಮ್ಮ ಪರವಿಪತಿಯಾದ ಅಗ್ರಜನು ಕರೆಸಿದ ಕಾರಣ ಬಹಳವಾದ ಸಾರದೆ ನಮ್ಮ ಈ ಬಲಭಾಗದಲ್ಲಿ ಕೂತರು ನಿಮ್ಮ ಅಗ್ರಜನ ರೀತಿ ಐಶ್ವರ್ಯ ಮಸ್ತು ಮೇಲಕ್ಕೆ ಅಂತ್ಯಾದಿಗಳೇ ಘಾತವಾಯಿತು ಘಾತವಾಯಿತು ಮನುಜಾತಿಗಳಿಲ್ಲ ಏನು
ಸೇನಾಪತಿಯನ್ನು ದೂತ್ಯ ಮುಖದಿಂದ ಜೂಜವನ್ನಾಡಿ ಸೋತಿರುವನು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಯಿತು. ದುರ್ಯೋಧನ ನಾಡಿಗಳಿಗೆ ಹೇಳಿಕೆ ಚಾಕರಿಯಲ್ಲಿ ನಿಲ್ಲಬೇಕಾಯಿತು. ಇದಕ್ಕೆ ತಮ್ಮ ಆಲೋಚನೆ ಏನಿರುವುದೇ ಅದು ಜಾತಿಗಳಿರ. ತಮ್ಮ ಭೀಮಸೇನ ಸ್ವಲ್ಪ ಶಾಂತನಾದ ತಮ್ಮ. ಆ ಕೆಟ್ಟ ಕೌರವರನ್ನು ಕಟ್ಟುತ್ತವಾದ ಎಲ್ಲ ಗದೆಯಿಂದ ಕುಟ್ಟು ಎಷ್ಟರ ಕಾರ್ಯವು ಆ ರೋಹಣ್ಣನಾದ ಧರ್ಮರಾಜ ಅಪ್ಪಣೆ ಕೊಡುಕರು. ಗಡವೆಯನ್ನ ಗಂಡಗಳಿಂದ ಧೃತರಾಷ್ಟ್ರನ ವರ್ಗಗಳನ್ನು ನಿಗ್ರಹಿಸಿ